ಅಕ್ರಮ ಗಣಿಗಾರಿಕೆ ಪ್ರಕರಣ ಜನಾರ್ದನ್ ರೆಡ್ಡಿಗೆ ಜಾಮೀನು ಮಂಜೂರು, ಶಿಕ್ಷೆ ಕೂಡ ರದ್ದು. ಬೆಂಗಳೂರಿನಲ್ಲಿ ಇಂದು ಜನಾರ್ದನ್ ರೆಡ್ಡಿಯವರಿಗೆ ಅದ್ದೂರಿ ಸ್ವಾಗತ ಮಾಡಿದ ಪಕ್ಷದ ಕಾರ್ಯಕರ್ತರು ಹಾಗೂ ಸ್ನೇಹಿತರು ಆತ್ಮಸ್ಥೈರ್ಯವನ್ನು ನೀಡಿ ಗೌರವಿಸಿದ್ದು, ರಾಜ್ಯದ ಮನೆಯ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐ ಕೋರ್ಟ್ನ ಶಿಕ್ಷೆಗೆ ಗುರಿಯಾಗಿದ್ದಂತಹ ಜನಾರ್ದನ್ ರೆಡ್ಡಿಯವರಿಗೆ ಜಾಮೀನು ಮಂಜೂರಾಗಿದೆ. ಜೊತೆಗೆ ವಿಧಿಸಲಾಗಿದ್ದಂತಹ ಶಿಕ್ಷೆಯೂ ರದ್ದಾಗಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐ ಕೋರ್ಟ್ನಿಂದ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಂತಹ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ತೆಲಂಗಾಣ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. 7 ವರ್ಷಗಳ ಜೈಲು ಶಿಕ್ಷೆಯನ್ನು ಅಮಾನತು ಮಾಡಿದ್ದಲ್ಲದೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಇಂದು ಬಿಡುಗಡೆ ಮಾಡಲಾಯಿತು. ಈ ಕುರಿತು ಆತ್ಮಸ್ಥೈರ್ಯ ನೀಡಿದಂತಹ ಕೇಂದ್ರ ಹಾಗೂ ಬಿಜೆಪಿಯ ಎಲ್ಲ ಮುಖಂಡರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ವಿಮಾನ ಅಪಘಾತಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದರು. ದೇಶದಲ್ಲಿಯೇ ಭಾರೀ ಸಂಚಲನ ಉಂಟು ಮಾಡಿದ್ದ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮೇ 6ರಂದು ಸಿಬಿಐನ ವಿಶೇಷ ನ್ಯಾಯಾಲಯವು ಗಾಲಿ ಜನಾರ್ದನ್ ರೆಡ್ಡಿ ಸೇರಿದಂತೆ 4 7 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗಿತ್ತು. ಇದನ್ನು ಪ್ರಶ್ನಿಸಿ ರೆಡ್ಡಿ ಮತ್ತು ಇತರರು ತೆಲಂಗಾಣ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ರೆಡ್ಡಿ ಹೋರಾಟಕ್ಕೆ ನ್ಯಾಯ ದೊರೆತಂತಾಗಿದೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಮುಖ್ಯವಾದ ವಿಷಯ ನಾನು ತಿಳಿಸ್ಬೇಕು ಅಂತಂದರೆ, ನನ್ನ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ 2010ರಲ್ಲಿ ಅಕ್ರಮ ಗಣಿಗಾರಿಕೆ ಅನ್ನುವಂಥ ಒಂದು ಹೆಸರಲ್ಲಿ ಅವರೊಂದು ರಾಜಕೀಯ ಸ್ವಾರ್ಥಕ್ಕೆ ಅವ್ರೇನು ಪಾದಯಾತ್ರೆ ಬಳ್ಳಾರಿವರೆಗೂ ಕೂಡ ಬಂದಿದ್ದಾರೆ. ಪ್ರಮುಖವಾಗಿ ಎಷ್ಟೆಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದರು. ಆ ವಿಚಾರದಲ್ಲಿ ನಮ್ಮ ಹೈದರಾಬಾದ್ ಸಿಬಿಐ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿದ್ದಾರೆ, ಏನು ತೀರ್ಪನ್ನು ಕೊಟ್ಟಿದ್ದಾರೆ, ಆ ತೀರ್ಪಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿಲ್ಲ ಅನ್ನೋದನ್ನು, ಅಕ್ರಮ ಗಣಿಗಾರಿಕೆ ಪ್ರಕರಣವನ್ನು ಅವರು ಹೊಡೆದಾಕಿದ್ದಾರೆ. ಅಕ್ರಮ ಗಣಿಗಾರಿಕೆ ಆಗಿಲ್ಲ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳೆಲ್ಲ ಅಕ್ರಮ ಗಣಿಗಾರಿಕೆ ಮಾಡೋದ್ರ ಮೂಲಕ ಓಬಳಾಪುರಂ ಮೈನಿಂಗ್ ಕಂಪನಿ ಪರ್ಮಿಟ್ಗಳನ್ನ ದುರ್ಬಳಕೆ ಮಾಡ್ತಾರೆ. ಸ್ವಲ್ಪ ನಾವೇನು ಅಕ್ರಮ ಗಣಿಗಾರಿಕೆ ಮಾಡಿದ್ದೀವಿ ಅನ್ನೋ ಆರೋಪಗಳು ಇವರೆಲ್ಲ ಮಾಡಿದ್ದಾರೆ, ಅದೆಲ್ಲದನ್ನು ಕೂಡ ಕೋರ್ಟು ಹೊಡೆದಾಕಿರುತ್ತೆ. ಇವಾಗ ನನಗೆ ಶಿಕ್ಷೆ ಏನು ಪ್ರಕಟ ಮಾಡಿದ್ದೀನಿ ಹೈದರಾಬಾದ್ ಕೋರ್ಟು, ಪ್ರಮುಖವಾಗಿ ಮೈನಿಂಗ್ ಲೈಸೆನ್ಸನ್ನು ನಾನು ಸುಮಾರು ಜನರಿದ್ದರೂ ಕೂಡ, ಸಾಕಷ್ಟು ಜನ ಅಪ್ಲಿಕೇಶನ್ಸ್ ಇದ್ದರೂ ಕೂಡ, ನನಗೆ ಆಲ್ರೆಡಿ ಹಳೆಯ 2 ಮೈನ್ಸ್, ಹೊಸ ಮೈನ್ಸ್ಗಳನ್ನು ನನಗೆ ಅಲಾಟ್ಮೆಂಟ್ ಮಾಡೋ ಟೈಮಲ್ಲಿ ನನಗೆ ಇನ್ಫ್ಲೂಯೆನ್ಸ್ ಮೂಲಕ ನಾನು ಅದನ್ನು ಪಡ್ಕೊಂಡಿದ್ದೀನಿ ಅನ್ನೋಂಥ ಒಂದು ಕಾರಣಕ್ಕೆ ನನಗೆ ಇವತ್ತು ಶಿಕ್ಷೆಯನ್ನು ಅವರು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ನಾನು ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ಇವತ್ತು ನನಗೆ ಬೇಲನ್ನು ನೀಡಿದ್ದಾರೆ, ನನ್ನ ಸೆಂಟೆನ್ಸನ್ನು ಸಸ್ಪೆಂಡ್ ಮಾಡಿದ್ದಾರೆ, ಕನ್ವಿಕ್ಷನ್ನು ಕೂಡ ಸ್ಟೇ ಮಾಡಿದ್ದಾರೆ. ಹಾಗಾಗಿ ನಾನು ಮೊದಲಿಂದ ಕೂಡ ಒಂದು ಮಾತನ್ನು ಹೇಳ್ತೇನೆ, ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ತಾವೇನು ಪ್ರಶ್ನೆ ಕೇಳಿದ್ದಾರೆ ಅಂತ, ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ನಾನು ಗಂಗಾವತಿಯ ಅಂಜನಾದ್ರಿಯ ಹನುಮಂತ, ನಾವು ಹುಟ್ಟಿ ಬೆಳೆದಿರೋ ಕಿಷ್ಕಿಂಧ ನಾಡಲ್ಲಿ ಹನುಮಂತನ ಪಾದ ಇಟ್ಕೊಂಡು ಮತ್ತೆ ನಾನು ರಾಜಕೀಯದಲ್ಲಿ ಬಂದು ಜನರಿಗೆ ನಾನು ಸೇವೆ ಮಾಡಬೇಕು ಅನ್ನೋವಂಥ ನಿಟ್ಟಲ್ಲಿ ಗಂಗಾವತಿ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಆ ಭಗವಂತ ಅಂಜನಾದ್ರಿ ಹನುಮಂತನ ಕೃಪೆಯಿಂದ ನಾನು ಶಾಸಕನಾಗಿ ಗೆದ್ದೆ. ಹಾಗಾಗಿ ನಾನೆಲ್ಲ ಸಾಕಷ್ಟು ಬಾರಿ ಹೇಳ್ತೇನೆ, ಅಂಜನಾದ್ರಿ ಅಂದರೆ ಹನುಮ ಜನಿಸಿರುವಂಥ ನಾಡು ನಮ್ಮ ಕನ್ನಡ ನಾಡು. ಇಡೀ ಕನ್ನಡ ನಾಡಲ್ಲಿ ಆ ಹನುಮ ಜನಿಸಿರುವಂಥ ಪುಣ್ಯಕ್ಷೇತ್ರವನ್ನು ತಿರುಪತಿ ಅಯೋಧ್ಯೆ ಮಾದರಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಾನೊಬ್ಬ ನಿಮಿತ್ತ ಮಾತ್ರ. ನನ್ನ ಶಾಸಕನಾಗಿ ಗೆಲ್ಲಿಸಿ ಒಬ್ಬ ಸೇವಕನಾಗಿ ಭಗವಂತನ ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು ಅನ್ನೋ ಅಪೇಕ್ಷೆ ಇತ್ತು. ಸೊ ಅದನ್ನು ಭಗವಂತ ಕೇಳಿದ್ದಾರೆ. ಹಾಗಾಗಿ ನನಗೆ ಮತ್ತೆ ಆ ಒಂದು ಶಾಸಕ ಸ್ಥಾನ ಏನು ಅನರ್ಹಗೊಳಿಸಿದ್ರು ಅದು ಮತ್ತೆ ಪುನಃಸ್ಥಾಪನೆ ಆಗಿರುವಂಥದ್ದು ಮತ್ತು ನಾನು ಜನರಿಗೆ ಸೇವೆ ಮಾಡೋದಕ್ಕೆ ಭಗವಂತ ನನಗೆ ಅವಕಾಶ ಮಾಡಿಕೊಟ್ಟಿರುತ್ತೆ. ನಾನು ಈ ಹಿಂದೆ 36 ತಿಂಗಳಿದ್ದಿದ್ದೆ. ಈ ಹಿಂದೆ 36 ತಿಂಗಳಲ್ಲ, 42 ತಿಂಗಳು ಇದ್ದಿದ್ದು. ಸೊ 42 ತಿಂಗಳಿದ್ದ ವ್ಯಕ್ತಿಗೆ 36 ದಿನ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಭಗವಂತ ನನಗೆ ಹುಟ್ಟಿದಾಗಲಿಂದ ಕೂಡ
ಹೋರಾಟಗಳಿಂದನೇ ನಾನು ಬದುಕಬೇಕು ಅನ್ನೋದು ನನಗೆ ಭಗವಂತ ಬರೆದಿರ್ಬೋದು. ಸೊ ಹಾಗಾಗಿ ನನಗೆ ನನ್ನ ಮನಸ್ಸಾಕ್ಷಿಗೆ ಮತ್ತು ನ್ಯಾಯದೇವತೆ ಮೇಲೆ ನ್ಯಾಯಾಲಯಗಳ ಮೇಲೆ ನನಗೆ ನಂಬಿಕೆ ಇದೆ. ನಾನು ಹೋರಾಟ ಮಾಡ್ತಾ ಇರ್ತೀನಿ. ಮುಂದಿನ ಇವತ್ತು ಪಕ್ಷದ ಸಾಮಾನ್ಯ ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಕ್ಷದ ಒಂದು ಅಭಿವೃದ್ಧಿಗೋಸ್ಕರ ಮತ್ತು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾದ ವಿಜೇಂದ್ರ ಅವರು, ಅವರ ಪೂಜ್ಯ ತಂದೆಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು, ಪ್ರತಿಪಕ್ಷ ನಾಯಕರಾದ ಅಶೋಕ್ ಮತ್ತು ಚೆಲುವದ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಅದೇ ಒಂದು ರೀತಿ ಸಿ ಟಿ ರವಿ ಅವರಾಗಿರ್ಬೋದು, ನಮ್ಮ ಹಿರಿಯರಾದ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು. ನಾನು ಈ ಘಟನೆ ನಡೆದ ತಕ್ಷಣ ನನ್ನ ಕುಟುಂಬದ ಜೊತೆ, ನನ್ನ ಶ್ರೀಮತಿ ಮತ್ತು ಮಕ್ಕಳ ಜೊತೆಯಲ್ಲಿ ಮಾತಾಡಿ ಅವ್ರಿಗೊಂದು ಮಾರಲ್ ಸಪೋರ್ಟ್ ಆಗಿ ಅವರೆಲ್ಲರೂ ಕೂಡ ನಿಂತಿದ್ದಕ್ಕೆ ಇಡೀ ಮಾಧ್ಯಮಗಳ ಮೂಲಕ ಅವ್ರಿಗೆ ನಾನು ಧನ್ಯವಾದಗಳು